ಈಗ ನಾನು ಹೇಳ್ತಿರೋ ವಿಷಯ ತುಂಬ ಜನ ಗೊತ್ತಿರಲ್ಲ. ಉಚಿತವಾಗಿ ನಿಮಗೆ 2 ರಿಂದ 10 ಲಕ್ಷ ರೂಪಾಯಿವರೆಗೆ ಫ್ರೀ ಇನ್ಸೂರೆನ್ಸ್ ಸಿಗುತ್ತೆ. ಇದು ಯಾವ ಥರಪ್ಪ ಅಂತಂದರೆ, ಪ್ರತಿಯೊಬ್ಬ ಬ್ಯಾಂಕ್ ಅಕೌಂಟ್ ಯಾರ್ಯಾರು ಇರುತ್ತೆ, ಯಾರ್ಯಾರು ಅಕೌಂಟ್ ಮಾಡಿಸಿರ್ತಾರೆ ಎಲ್ರಿಗೂ ಈ ಇನ್ಶೂರೆನ್ಸು ಉಚಿತವಾಗಿ ಸಿಗುತ್ತೆ. ಆದರೆ ಒಂದು ಕಂಡೀಷನ್ ಏನಪ್ಪ ಅಂದರೆ, ಪ್ರತಿಯೊಬ್ಬರು ATM ಕಾರ್ಡ್ ತೊಗೊಂಡಿರ್ಬೇಕು. ಯಾವುದೇ ಬ್ಯಾಂಕ್ ಆಗಿರ್ಬೋದು, ATM ಕಾರ್ಡ್ ಯಾರ್ಯಾರ ಹತ್ರ ಇರುತ್ತೆ ಅವರು ಆ ಕಾರ್ಡ್ನ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇದ್ದಾರೆ. ಪ್ರತಿ ತಿಂಗಳು ಟ್ರಾನ್ಸಾಕ್ಷನ್ ಮಿನಿಮಮ್ 3 ಟ್ರಾನ್ಸಾಕ್ಷನ್ ಮಾಡಿರಬೇಕು. ಆ ಥರ ಮಾಡಿ ಆ ಕಾರ್ಡ್ನ ಆಕ್ಟಿವೇಟೆಡ್ ಇಟ್ಕೊಂಡಿದೆ ಆದರೆ ಆ ವ್ಯಕ್ತಿಗೆ ಮರಣ ಹೊಂದಿದ ನಂತರ ನ್ಯಾಚುರಲ್ ಡೆತ್ ಅಲ್ಲ, ಆಕ್ಸಿಡೆಂಟಲ್ ಡೆತ್, ಎನಿ ಆಕ್ಸಿಡೆಂಟ್, ಹಾವು ಕಚ್ಚಿರ್ಬೋದು, ವಾಹನ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಹಾವು ಕಚ್ಚು ಸತ್ತೋಗ್ಬೋದು. ಈ ಥರ ಎನಿ ಆಕ್ಸಿಡೆಂಟು, ಯಾವುದೇ ಆಕ್ಸಿಡೆಂಟಲ್ ಆಗಿ ಡೆತ್ ಆದರೆ ಆ ವ್ಯಕ್ತಿಗೆ 2 ರಿಂದ 10 ಲಕ್ಷ ರೂಪಾಯಿ ATM ಕಾರ್ಡ್ ಯೂಸ್ ಮಾಡ್ತಿರೋ ಪ್ರತಿಯೊಬ್ಬ ವ್ಯಕ್ತಿಗೆ ಸಿಗುತ್ತೆ. ಇದು ತುಂಬ ಜನ ಗೊತ್ತಿರಲ್ಲ. ಆ ಥರ ಆಕ್ಸಿಡೆಂಟಲ್ ಆಗಿ ಯಾರು ಸತ್ತೋದ್ರೆ, ಡೆತ್ ಆದರೆ, ದಯವಿಟ್ಟು ನಿಮ್ಮ ಕುಟುಂಬದಲ್ಲಿ ಯಾರು ಇರ್ತಾರೆ, ನಾಮಿನಿ ಇರ್ತಾರೆ, ಅವರು ATM ಕಾರ್ಡ್ನ ತಗೊಂಡೋಗಿ ಆ ಬ್ಯಾಂಕಲ್ಲಿ ನೀವು ಹೋಗಿ ಈ ಥರ ATM ಕಾರ್ಡಿಂದ ನಮ್ಮ ತಂದೆಗೆ ಇನ್ಶೂರೆನ್ಸ್ ಇರುತ್ತಲ್ಲ ಅದರಲ್ಲಿ ಕ್ಲೈಮ್ ಮಾಡಿಕೊಡಿ, ಈ ಥರ ಆಕ್ಸಿಡೆಂಟಾಗಿ ಡೆತ್ ಆಗಿದೆ ಅಂತ ಅವ್ರಿಗೆ ತಿಳಿಸಿದ್ರೆ ಆ ಬ್ಯಾಂಕ್ ಅವರು ಆ ನಾಮಿನಿ ಯಾರು ಇರ್ತಾರೆ ಅವ್ರಿಗೆ 2 ರಿಂದ 10 ಲಕ್ಷ ರೂಪಾಯಿ ಉಚಿತ ಇನ್ಶೂರೆನ್ಸ್ನ ಕ್ಲೈಮ್ ಮಾಡಿ ನಿಮಗೆ ಆ ಇನ್ಶೂರೆನ್ಸ್ ಅಮೌಂಟ್ನ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು.